ಪ್ರಾಚೀನ ಭಾರತದಲ್ಲಿ ವೈಭವಶಾಲಿಯಾದ ವೈಶಾಲಿ ಸಾಮ್ರಾಜ್ಯದಲ್ಲಿ ಧರ್ಮನಿಷ್ಠ ರಾಜನಾದ ರಾಜದೇವೇಂದ್ರ ಆಳುತ್ತಿದ್ದನು. ಆತನು ತನ್ನ ಧರ್ಮದ ಪಾಲನೆ, ಸತ್ಯಪ್ರಜ್ಞೆ ಮತ್ತು ಎಲ್ಲ ಜೀವಿಗಳ ರಕ್ಷಣೆಯ ಮೂಲಕ ಆರ್ಯಾವೃತ್ತದಲ್ಲಿ ಪ್ರಸಿದ್ಧನಾಗಿದ್ದ. ವಿಶೇಷವಾಗಿ ಪವಿತ್ರವಾಗಿ ಪರಿಗಣಿಸಲಾದ ಗೋಮಾತೆಗಳ ರಕ್ಷಣೆಗೆ ಆತನು ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದನು. ಒಂದು ದಿನ ಭಯಾನಕವಾದ ಬರಡಿದ ವಾತಾವರಣವು ಆ ಭೂಮಿಯನ್ನು ಕಾಡಿತು. ನದಿಗಳು ಒಣಗಿದವು, ಬೆಳೆಗಳು ನಾಶವಾಯಿತು ಮತ್ತು ಜನರು ಆತಂಕಿತರಾದರು. ತಮ್ಮ ಪ್ರಜೆಯ ದುಃಖದಿಂದ ಕಳವಳಗೊಂಡ ರಾಜದೇವೇಂದ್ರನು ತಾನೇ ನಡೆದುಕೊಂಡು ಬರುವ ಮೂಲಕ ಭಗವಾನ್ ವಿಷ್ಣುವಿನ ಮಹಾತ್ಮ ದೇವಾಲಯಕ್ಕೆ ಹೋದನು ಮತ್ತು ಮಳೆಗಾಗಿ ಪ್ರಾರ್ಥಿಸಿದರು. ಆ ರಾತ್ರಿ ಅವನು ಕನಸೊಂದನ್ನು ಕಂಡನು. ದಿವ್ಯ ಧ್ವನಿ ಒಂದು ಕೇಳಿಸಿತು, ಈ ಬರ ಪರೀಕ್ಷೆ. ನಿಜವಾದ ನಿಸ್ವಾರ್ಥ ಕ್ರಿಯೆಯೊಂದೇ ಮಳೆಯನ್ನ ತರಬಲ್ಲದು. ಮರುದಿನ ಬೆಳಿಗ್ಗೆ ರಾಜಸಭೆಗೆ ಒಬ್ಬ ಋಷಿ ಆಗಮಿಸಿದನು. ಓ ಮಹಾರಾಜನೇ ಎಂದನು ಅವನು, ಕಾಮಧೇನು ಎಂಬ ಒಂದು ಗೋಮಾತೆ ಅರಣ್ಯದಲ್ಲಿ ಗುಪ್ತವಾಗಿ ವಾಸಿಸುತ್ತಿದೆ. ದೇವತೆಗಳಿಂದ ಆಶೀರ್ವದಿಸಲ್ಪಟ್ಟಳು. ನೀವು ಆಕೆಯನ್ನೇನು ಬಲವನ್ನೂ ಭಯವನ್ನೂ ಉಪಯೋಗಿಸದೆ ದೇವಸ್ಥಾನಕ್ಕೆ. ರಾಜನು ತನ್ನ ರಕ್ಷಕರನ್ನೂ ರಾಜವಸ್ತ್ರಗಳನ್ನೂ ಬಿಟ್ಟು ಒಬ್ಬನೇ ಹೊರಟನು. ಕಾಡಿನ ಆಳದಲ್ಲಿ ಅವನು ಗಾಯಿಸುತ್ತಿರುವ ಕಾಮಧೇನುವನ್ನು ಕಂಡನು. ಆತನು ವಿನಯದಿಂದ ಅವಳ ಬಳಿ ಹೋಗಿ ನಮನ ಮಾಡಿ ಹೀಗೆಂದನು, ಅಮ್ಮನೇ, ನಿಮ್ಮ ಮಕ್ಕಳಾದ ಪ್ರಜೆಗಳು ಕಷ್ಟಪಡುತ್ತಿದ್ದಾರೆ. ನಿಮ್ಮ ದೇವಸ್ಥಾನದಲ್ಲಿರುವ ಉಪಸ್ಥಿತಿಯೇ ಅವರೆಲ್ಲರನ್ನೂ ರಕ್ಷಿಸಬಲ್ಲದು. ನೀವು ಬರಲಿಚ್ಛಿಸುತ್ತೀರಾ? ಕಾಮಧೇನು ರಾಜನ ಕಣ್ಣೊಳಕ್ಕೆ ನೋಟಹಾಕಿ ಅವನ ಶುದ್ಧ ಹೃದಯವನ್ನು ನೋಡಿದರು. ಏನನ್ನು ಹೇಳದೆ ಅವಳೇ ತಾನಾಗಿ ಅವನ ಹಿಂದೆ ನಡೆಯತೊಡಗಿದಳು. ಅವರು ದೇವಸ್ಥಾನಕ್ಕೆ ಪ್ರವೇಶಿಸಿದ ಕ್ಷಣದಲ್ಲಿ ಗರ್ಜನೆ ಸಹಿತ ಮಿಂಚು ಚಿಕ್ಕುತ್ತಿದ್ದು, ಆಕಾಶವು ತೆರೆದಿತು ಮತ್ತು ಒಣಗಿದ ಭೂಮಿಯ ಮೇಲೆ ಧಾರಾಧಾರವಾಗಿ ಮಳೆ ಸುರಿಯತೊಡಗಿತು. ಜನತೆ ಹರ್ಷೋದ್ಗಾರದಿಂದ ಖುಷಿಪಟ್ಟರು. ರಾಜದೇವೇಂದ್ರನು ರಾಜ್ಯವನ್ನು ಉಳಿಸಿದ್ದಕ್ಕಾಗಿ ಮಾತ್ರವಲ್ಲ, ಒಂದು ಮಹತ್ತರವಾದ ಸತ್ಯವನ್ನು ಬೋಧಿಸಿದ್ದಕ್ಕಾಗಿ ಸಹ ಪ್ರಶಂಸೆ ಪಡೆದನು. ವಿನಯ ಮತ್ತು ಧರ್ಮದ ಪ್ರತಿಯ ನಿಷ್ಠೆ, ಇವು ಶಕ್ತಿ ಅಥವಾ ಸಂಪತ್ತಿಗಿಂತಲೂ ಶ್ರೇಷ್ಠವೆಂದು. ಆ ದಿನದಿಂದ ಆರಂಭಿಸಿ ಕಾಮಧೇನು ಅರಮನೆಯ ಮೇಯುವ ಜಾಗದಲ್ಲಿ ಉಳಿದಳು ಮತ್ತು ರಾಜನನ್ನು ಗೌಭಕ್ತ ದೇವೇಂದ್ರ, ಅಂದರೆ ಗೋಮಾತೆಯ ನಿಷ್ಠಾವಂತ ರಕ್ಷಕ ಎಂದು ಕರೆಯಲಾಯಿತು. ನೀವು ಇಚ್ಛಿಸುವುದೇನಾದರೂ ಹೆಚ್ಚು ಮಾಯಾಜಾಲದಿಂದ ಕೂಡಿದ ಕಥೆವೇ? ಅಥವಾ ಪ್ರೇಮಕತೆಯ ಸ್ಪರ್ಶವೋ? ಅಥವಾ ಮಾವುರಿಯರು ಅಥವಾ ಚೋಳರಂತಹ ಐತಿಹಾಸಿಕ ಭಾರತೀಯ ಸಾಮ್ರಾಜ್ಯಗಳನ್ನು ಆಧಾರ ಮಾಡಿಕೊಂಡಿರುವ ಕಥೆಯೋ?